ಅಬ್ಬಬ್ಬ ಅಬಕಾರಿ ಏನಿದು ಪರಿ ಮರೆತ್ರ ಜವಾಬ್ದಾರಿ ಎಂಬಂತೆ ಹುಬ್ಬಳ್ಳಿಯಲ್ಲಿ ಎಗ್ಗಿಲ್ಲದೆ ಸಾಗುತ್ತಿದೆ ಸಾರಾಯಿಯ ದಂಧೆ. ವಾಣಿಜ್ಯ ನಗರಿಯಲ್ಲಿ ಅಕ್ರಮವಾಗಿ ಸಾರಾಯಿ ಮಾರಾಟವಾಗ್ತಾ ಇರುವಂತದ್ದು. ದಂಧೆ ನಡೆಯುತ್ತಿದ್ರೂ ಕೂಡ ಅಧಿಕಾರಿಗಳು ದೂರನ್ನ ದಾಖಲಿಸಿಲ್ಲ. ಕಣ್ಣಿದ್ದು ಕುರುಡರಂತೆ ಇಲ್ಲಿನ ಅಬಕಾರಿ ಹಾಗೆ ಆರಕ್ಷಕರು ವರ್ತಿಸ್ತಾ ಇದ್ದಾರೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಹುಬ್ಬಳ್ಳಿ ತಾಲೂಕಿನ ಹಳ್ಳಿಗಳಲ್ಲಿ ಅಕ್ರಮ ಸಾರಾಯಿ ಮಾರಾಟ ನಡೀತಾ ಇದೆ. ಕೋಟಗೊಂಡ ಹುಣಸಿ, ಕುಂದಗೋಳ ಕ್ರಾಸ್, ಅದರಗುಂಚಿ ಗ್ರಾಮಗಳಲ್ಲಿ ರಾಜಾರೋಷವಾಗಿಯೇ ಸಾರಾಯಿ ಮಾರಾಟವನ್ನ ನಡೆಸಲಾಗ್ತಾ ಇದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಇನ್ನು ಅಬಕಾರಿ ಇಲಾಖೆ ಹಾಗೆ ಆರಕ್ಷಕ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಕಿಡಿಕಾರ್ತಾ ಇದ್ದಾರೆ. ಅಕ್ರಮ ಸಾರಾಯಿ ಮಾರಾಟಕ್ಕೆ ಕಡಿವಾಣವನ್ನ ಹಾಕಲು ಆಗ್ರಹಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಅಬ್ಬಬ್ಬ ಅಬಕಾರಿ ಏನಿದು ಪರಿ ಮರೆತ್ರ ಜವಾಬ್ದಾರಿ ಎಂಬಂತೆ ಹುಬ್ಬಳ್ಳಿಯಲ್ಲಿ ಈ ಒಂದು ಸಾರಾಯಿ ದಂಧೆ ಎಗ್ಗಿಲ್ಲದೆ ಸಾಗ್ತಾ ಇರುವಂತದ್ದು. ವಾಣಿಜ್ಯ ನಗರಿಯಲ್ಲಿ ಅಕ್ರಮವಾಗಿ ಒಂದು ಸಾರಾಯಿ ಮಾರಾಟ ನಡೀತಾ ಇರುವಂತದ್ದು. ದಂಧೆ ನಡೆಯುತ್ತಿದ್ರೂ ಕೂಡ ಅಧಿಕಾರಿಗಳು ಮಾತ್ರ ಕಣ್ಣಿದ್ದು ಕುರುಡರಂತೆ ವರ್ತಿಸ್ತಾ ಇದ್ದಾರೆ. ದೂರನ್ನ ದಾಖಲಿಸ್ತಾ ಇಲ್ಲ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಹುಬ್ಬಳ್ಳಿ ತಾಲೂಕಿನ ಹಳ್ಳಿಗಳಲ್ಲಿ ಈ ಒಂದು ಅಕ್ರಮ ಸಾರಾಯಿ ಮಾರಾಟವಾಗ್ತಾ ಇರುವಂತದ್ದು. ಕೋಟಗೊಂಡ ಹುಣಸಿ, ಕುಂದಗೋಳ ಕ್ರಾಸ್, ಅದರಗುಂಚಿ ಗ್ರಾಮಗಳಲ್ಲಿ ರಾಜಾರೋಷವಾಗಿಯೇ ಒಂದು ಸಾರಾಯಿ ಮಾರಾಟವಾಗ್ತಾ ಇದೆ. ಅಬಕಾರಿಯ ಅಧಿಕಾರಿಗಳು ಜೊತೆಗೆ ಆರಕ್ಷಕ ಅಧಿಕಾರಿಗಳು ಇವರ ವಿರುದ್ಧವಾಗಿ ಸಾರ್ವಜನಿಕರು ಈಗ ಕಿಡಿಯನ್ನ ಕಾರ್ತಾ ಇರುವಂತದ್ದು. ಅಕ್ರಮ ಸಾರಾಯಿ ಮಾರಾಟಕ್ಕೆ ಕಡಿವಾಣವನ್ನ ಹಾಕಲು ಆಗ್ರಹಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಹುಬ್ಬಳ್ಳಿಯಲ್ಲಿ ವಾಣಿಜ್ಯ ನಗರ ಹುಬ್ಬಳ್ಳಿಯಲ್ಲಿ ಎಗ್ಗಿಲ್ಲದೆ ಒಂದು ಸಾರಾಯಿ ದಂಧೆ ನಡೀತಾ ಇರುವಂತದ್ದು. ಅಕ್ರಮವಾಗಿ ಸಾರಾಯಿ ಮಾರಾಟ ನಡೀತಾ ಇದೆ. ಇನ್ನು ದಂಧೆ ನಡೀತಾ ಇದ್ರು ಕೂಡ ಅಧಿಕಾರಿಗಳು ದೂರನ್ನ ದಾಖಲಿಸಿಕೊಳ್ತಾ ಇಲ್ಲ. ಕಣ್ಣಿದ್ದು ಕುರುಡರಂತೆ ವರ್ತಿಸ್ತಾ ಇದ್ದಾರೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಅಬಕಾರಿ ಆರಕ್ಷಕರು ಏನು ಹುಬ್ಬಳ್ಳಿ ತಾಲೂಕಿನ ಹಳ್ಳಿಗಳಲ್ಲಿ ಈ ಒಂದು ಅಕ್ರಮ ಸಾರಾಯಿ ಮಾರಾಟ ನಡೀತಾ ಇದೆ. ಆದ್ರೂ ಕೂಡ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ತಾ ಇಲ್ಲ. ಏನು ಹುಬ್ಬಳ್ಳಿ ತಾಲೂಕಿನ ಕೋಟಗೊಂಡ ಹುಣಸಿ, ಕುಂದಗೋಳ ಕ್ರಾಸ್, ಅದರಗುಂಚಿ ಗ್ರಾಮಗಳಲ್ಲಿ ರಾಜಾರೋಷವಾಗಿಯೇ ಈ ಒಂದು ಸಾರಾಯಿ ಮಾರಾಟ ನಡೀತಾ ಇದೆ. ಅಬಕಾರಿ ಇಲಾಖೆಯ ಅಧಿಕಾರಿಗಳು, ಆರಕ್ಷಾ ಅಧಿಕಾರಿಗಳ ವಿರುದ್ಧ ಈಗ ಸಾರ್ವಜನಿಕರು ಕಿಡಿಕಾರ್ತಾ ಇರುವಂತದ್ದು. ಸಾಕಷ್ಟು ಬಾರಿ ಇದರ ಬಗ್ಗೆ ಈ ರೀತಿಯಾಗಿ ಅಕ್ರಮವಾಗಿ ಸಾರಾಯಿ ದಂಧೆ ನಡೀತಾ ಇದೆ ಎಂಬುದಾಗಿ ತಿಳಿಸಿದ್ರು ಕೂಡ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ತಾ ಇಲ್ಲ. ಒಂದು ರೀತಿಯ ಕಣ್ಣಿದ್ದು ಕುರುಡರಂತೆ ವರ್ತಿಸ್ತಾ ಇದ್ದಾರೆ ಎಂಬುದಾಗಿ ಈಗ ಸಾರ್ವಜನಿಕರು ಕಿಡಿಯನ್ನ ಕಾರ್ತಾ ಇರುವಂತದ್ದು. ಅಕ್ರಮ ಸಾರಾಯಿ ಮಾರಾಟಕ್ಕೆ ಕಡಿವಾಣವನ್ನ ಹಾಕಲು ಅಲ್ಲಿನ ಸಾರ್ವಜನಿಕರು, ಅಲ್ಲಿನ ಗ್ರಾಮಸ್ಥರು ಈಗ ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ವಾಣಿಜ್ಯ ನಗರಿ ಹುಬ್ಬಳ್ಳಿ ಜಿಲ್ಲೆಯಲ್ಲಿ ಅಕ್ರಮವಾಗಿ ಸಾರಾಯಿ ಮಾರಾಟ ಮಾಡಲಾಗ್ತಾ ಇದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ. ಹುಬ್ಬಳ್ಳಿ ತಾಲೂಕಿನ ಕೋಟಗೊಂಡ ಹುಣಸಿ, ಕುಂದಗೋಳ ಕ್ರಾಸ್, ಅದರಗುಂಚಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ರಾಜಾರೋಷವಾಗಿ ಮಾರಾಟ ಮಾಡಲಾಗ್ತಾ ಇದೆ. ಅಕ್ರಮ ಸಾರಾಯಿ ಮಾರಾಟ ಮಾಡುವ ಬಗ್ಗೆ ಅಬಕಾರಿ ಇಲಾಖೆ ಮತ್ತು ಪೊಲೀಸ್ ಇಲಾಖೆಗೆ ತಿಳಿದಿದ್ರೂ ಕೂಡ ಯಾವುದೇ ರೀತಿಯ ಕ್ರಮಗಳನ್ನ ಜರುಗಿಸ್ತಾ ಇಲ್ಲ ಎಂಬುದಾಗಿ ಈಗ ಸ್ಥಳೀಯರು ಆರೋಪಿಸ್ತಾ ಇರುವಂತದ್ದು. ಸ್ವಾತಂತ್ರ್ಯ ಬಂದ್ರು ಅಕ್ರಮವಾಗಿ ಸಾರಾಯಿ ಮಾರಾಟ ಮಾತ್ರ ನಿಷೇಧವಾಗಿಲ್ಲ. ಬಡ ಕುಟುಂಬಗಳ ಬದುಕು ಇನ್ನು ಮುರಾಬಟ್ಟೆಯಾಗ್ತಾ ಇದೆ. ಹುಬ್ಬಳ್ಳಿ ತಾಲೂಕಿನಲ್ಲಿ ಅಕ್ರಮ ಸಾರಾಯಿ ಮಾರಾಟಕ್ಕೆ ಕಡಿವಾಣವನ್ನ ಹಾಕಬೇಕು, ಸಾರಾಯಿ ಮಾರಾಟಗಾರರ ವಿರುದ್ಧ ಕ್ರಮವನ್ನ ಜರುಗಿಸಬೇಕು ಎಂಬುದಾಗಿ ಈಗ ಸಾರ್ವಜನಿಕ ವಲಯದಲ್ಲಿ ಒತ್ತಾಯಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಗೋಡ
ಅದೇ ಫೋನ್ ಹತ್ತೋದು ಹಲೋ ಎಂದ್ರೆ ಬಸ್ಸಂಗಡೆ ಬಾ ನಮ್ಮ ಬಸ್ಸಂಗಡೆ ವಾಣಿಜ್ಯ ನಗರ ಹುಬ್ಬಳ್ಳಿಯಲ್ಲಿ ಎಗ್ಗಿಲ್ಲದೆ ಸಾರಾಯಿ ದಂಧೆ ನಡೀತಾ ಇದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಅಕ್ರಮವಾಗಿ ಸಾರಾಯಿಯನ್ನ ಮಾರಾಟ ಮಾಡಲಾಗ್ತಾ ಇದೆ, ದಂಧೆಯನ್ನ ನಡೆಸ್ತಾ ಇದ್ರು ಕೂಡ ದೂರನ್ನ ದಾಖಲಿಸ್ತಾ ಇಲ್ಲ ಅಧಿಕಾರಿಗಳು ಎಂಬುದಾಗಿ ಒಂದು ರೀತಿಯ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಇನ್ನು ಅಲ್ಲಿನ ಸಂಬಂಧಪಟ್ಟಂತಹ ಇಲಾಖೆಯ ಅಧಿಕಾರಿಗಳು ಜೊತೆಗೆ ಪೊಲೀಸರು ಕಣ್ಣಿದ್ದು ಕುರುಡರಂತೆ ವರ್ತಿಸ್ತಾ ಇದ್ದಾರೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಹುಬ್ಬಳ್ಳಿ ತಾಲೂಕಿನ ಹಳ್ಳಿಗಳಲ್ಲಿ ಅಕ್ರಮವಾಗಿ ಈ ಒಂದು ಸಾರಾಯಿ ಮಾರಾಟವನ್ನ ಮಾಡಲಾಗ್ತಾ ಇದೆ. ಕೊಟಗೊಂಡ ಹುಣಶಿ, ಕುಂದಗೋಳ್ ಕ್ರಾಸ್, ಅದರಗುಂಚಿ ಗ್ರಾಮಗಳಲ್ಲಿ ರಾಜಾರೋಷವಾಗಿಯೇ ಸಾರಾಯಿಯನ್ನ ಮಾರಾಟ ಮಾಡಲಾಗ್ತಾ ಇದೆ. ಆದ್ರೆ ಅಬಕಾರಿ ಇಲಾಖೆಯ ಅಧಿಕಾರಿಗಳಾಗಿರ್ಬೋದು ಅಥವಾ ಆರಕ್ಷಕ ಅಧಿಕಾರಿಗಳಾಗಿರ್ಬೋದು ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ತಾ ಇಲ್ಲ ಎಂಬುದಾಗಿ ಅಧಿಕಾರಿಗಳ ವಿರುದ್ಧ ಈಗ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಸಾರಾಯಿ ಮಾರಾಟಕ್ಕೆ ಕಡಿವಾಣವನ್ನ ಹಾಕಲು ಸಾರ್ವಜನಿಕ ವಲಯದಲ್ಲಿ ಸಾರಾಯಿ ಮಾರಾಟ ಮಾಡಲಾಗುತ್ತಿದೆ ಆರೋಪ
ಕುಂದಗೋಳ ಕ್ರಾಸ್, ಅದರಗುಂಚಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ರಾಜಾರೋಷವಾಗಿ ಒಂದು ಮದ್ಯವನ್ನ ಏನು ಸಾರಾಯಿಯನ್ನ ಮಾರಾಟ ಮಾಡಲಾಗ್ತಾ ಇದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ಡೀಟೇಲ್ಸ್ ಗಳನ್ನ ನೀಡ್ತಾರೆ ವರದಿಗಾರ ರಮೇಶ್. ರಮೇಶ್, ಈಗ ನೋಡ್ತಾ ಇದ್ವಿ ವಾಣಿಜ್ಯ ನಗರಿ ಹುಬ್ಬಳ್ಳಿ ಜಿಲ್ಲೆಯಲ್ಲಿ ಏನು ಅಕ್ರಮವಾಗಿ ಸಾರಾಯಿ ಮಾರಾಟ ಮಾಡಲಾಗ್ತಾ ಇದೆ ಎಂದು ಆರೋಪ ಕೇಳಿ ಬರ್ತಾ ಇದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಸಮೇತ ಏನಿದು ಹುಬ್ಬಳ್ಳಿ ತಾಲೂಕಿನ ಕೊಟಗೊಂಡವನಸಿ, ಅದರಗುಂಚಿ, ನೂರ್ವಿ ಹಾಗೂ ಸುಮಾರು ಹಳ್ಳಿಗಳಲ್ಲಿ ಏನಪ್ಪಾ ಅಂತಂದ್ರೆ ಸಾರಾಯನ್ನು ಅಕ್ರಮವಾಗಿ ಸಾರಾಯಿ ಮಾಡ್ತಾ ಇದ್ರೆ. ಏನಪ್ಪಾ ಅಂದ್ರೆ ಹೆಸರಿಗೆ ಅಷ್ಟೇ ಇಲ್ಲಿ ದಾಬಾಗಳು, ಆದ್ರೆ ಇಲ್ಲಿ ನಡೆಯುತ್ತಿರೋದು ಮಾತ್ರ ಸಾರಾಯಿ ದಂಧೆ. ಏನಪ್ಪಾ ಅಂತಂದ್ರೆ ಬಾರ್ ಅಂಡ್ ರೆಸ್ಟೋರೆಂಟ್ ಗಿಂತ ಮಿತಿಮೀರಿ ಇಲ್ಲಿ ಸಾರಾಯಿ ದಂಧೆಯನ್ನ ಮಾಡ್ತಾ ಇದಾರೆ ಅಮಿತ್. ಓಕೆ, ಅಲ್ಲ ಈಗ ಎಷ್ಟು ದಿನದಿಂದ ಮಾಡ್ತಾ ಇದ್ದಾರೆ ಅಂತ ನಡೀತಿದೆ ಸುಮಾರು ವರ್ಷಗಳನ್ನ ನಡೀತಾ ಇದೆ. ಆದ್ರೆ ಮಾತ್ರ ಇಲ್ಲಿ ಅಬಕಾರಿ ಅಧಿಕಾರಿಗಳು ಹಾಗೂ ಹುಬ್ಬಳ್ಳಿ ಗ್ರಾಮೀಣ ಪೊಲೀಸರು ಮಾತ್ರ ಇಲ್ಲಿ ಯಾವುದೇ ರೀತಿ ಕ್ರಮ ತೆಗೆದುಕೊಂಡಿಲ್ಲ ಅಮಿತ್. ಈಗ ತಾವು ಹೇಳ್ತಾ ಇದ್ರಿ ಸಾಕಷ್ಟು ಈ ರೀತಿ ನಡೀತಾ ಇದೆ ಡಾಬಾಗಳಲ್ಲೆಲ್ಲ ಅಂತ, ಆದ್ರೂ ಕೂಡ ಏನಕ್ಕೆ ಅಧಿಕಾರಿಗಳು ಕ್ರಮಗಳನ್ನ ತೆಗೆದುಕೊಳ್ತಾ ಇಲ್ಲ? ಇದಕ್ಕೆ ಸಂಬಂಧಪಟ್ಟಂತೆ ಅಬಕಾರಿ ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ಬಂದಿದೆಯಾ ಇದು? ಸಮೇತ ಏನಪ್ಪಾ ಅಂತಂದ್ರೆ ಅಬಕಾರಿ ಇಲಾಖೆಗಳಿಗೆ ಗಮನಕ್ಕೆ ಬಂದಿರುತ್ತೆ, ಸ್ಥಳೀಯ ಪೊಲೀಸ್ ಠಾಣಾ ಅಧಿಕಾರಿಗಳಿಗೆ ಗಮನಕ್ಕೆ ಬಂದಿರುತ್ತೆ. ಏನಪ್ಪಾ ಅಂತಂದ್ರೆ ಅವರು ತಾತ್ಕಾಲಿಕವಾಗಿ ಭೇಟಿ ನೀಡಿ ಅವರಿಗೆ ಇಂತಿಷ್ಟು ಮಾಮೂಲಿ ಅಂತ ಮಾತಾಡ್ಕೊಂಡಿರ್ತಾರೆ. ಯಾವ ಮಾಮೂಲಿನ ಕೊಟ್ರೆ ಸಾಕು ಅವ್ರು ಬಿಟ್ಟು ಬಿಡ್ತಾರೆ. ನಮಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ, ನೀವೇನಾದ್ರೂ ಮಾಡ್ಕೊಡಿ, ಏನಾದ್ರು ರಾಜರೋಷಿಗೆ ಮಾಡ್ಕೊಡಿ ಅನ್ನೋ ಪರಿಸ್ಥಿತಿ ಇಲ್ಲಿ ಕೂಡ ಉಂಟಾಗಿದೆ ಅಮಿತ್. ಓಕೆ, ಈಗ ಪೊಲೀಸರ ಗಮನಕ್ಕೆ ಏನಾದ್ರೂ ತರಲಾಗ್ತಾ ಇದೆಯಾ? ಅಲ್ಲಿನ ಸಾರ್ವಜನಿಕರು ಏನಂತ ಹೇಳ್ತಾ ಇದ್ದಾರೆ? ಎಸ್ ಅಮಿತ್, ಏನಪ್ಪಾ ಅಂತಂದ್ರೆ ಇಲ್ಲಿ ಊರಿನ ಮಧ್ಯಭಾಗದಲ್ಲಿ ಇರುವಂತ ಈ ಧಾಬಾಗಳಲ್ಲಿ ಪಕ್ಕದ ನಮ್ಮ ಮಕ್ಕಳು ರಾತ್ರಿ ಹೊರಗೆ ಬರಕ್ ಕೂಡ ಆಗ್ತಾ ಇಲ್ಲ. ಯಾಕಪ್ಪ ಅಂದ್ರೆ 11-12 ಗಂಟೆವರೆಗೂ ಇಲ್ಲಿ ಧಾಬಾ ಓಪನ್ ಇರ್ತವೆ. ಇಲ್ಲಿ ಅಕ್ರಮ ಮದ್ಯ ಸಾರಾಯಿ ಮಾಡ್ತಾರೆ. ಇಲ್ಲಿ ಕುಡಿದು ಗಲಾಟೆ ಮಾಡೋದ್ರಿಂದ ಊರಿನ ಗ್ರಾಮಸ್ಥರಿಗೂ ಸಹ ತುಂಬಾ ಅನಾನುಕೂಲವಾಗಿದೆ. ಅವರು ಬೇಸತ್ತು ಹೋಗಿದ್ದಾರೆ ಅಮಿತ್, ಗ್ರಾಮಸ್ಥರು ಮಾತ್ರ. ಓಕೆ, ಧನ್ಯವಾದಗಳು ಡೀಟೇಲ್ಸ್ ಗಳಿಗಾಗಿ ರಮೇಶ್. ನೋಡ್ತಾ ಇದ್ವಿ ಹುಬ್ಬಳ್ಳಿಯಲ್ಲಿ ಎಗ್ಗಿಲ್ಲದೆ ಒಂದು ಸಾರಾಯಿ ದಂಧೆ ಸಾಗ್ತಾ ಇದೆ ಎಂಬುದಾಗಿ ಸುದ್ದಿ ಬರ್ತಾ ಇದೆ. ವಾಣಿಜ್ಯ ನಗರಿಯಲ್ಲಿ ಅಕ್ರಮವಾಗಿ ಸಾರಾಯಿ ಮಾರಾಟವನ್ನ ನಡೆಸಲಾಗ್ತಾ ಇದೆ. ಇನ್ನು ದಂಧೆ ನಡೀತಾ ಇದೆ ಎಂಬುದಾಗಿ ಗೊತ್ತಿದ್ರೂ ಕೂಡ ಅಧಿಕಾರಿಗಳು, ಅಲ್ಲಿನ ಪೊಲೀಸರು ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ತಾ ಇಲ್ಲ. ಒಂದ್ ರೀತಿ ಕಣ್ಣಿದ್ದು ಕೂಡರಂತೆ ವರ್ತಿಸ್ತಾ ಇದ್ದಾರೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಅಬಕಾರಿ ಇಲಾಖೆಯ ಅಧಿಕಾರಿಗಳು, ಆರಕ್ಷಕರು ಹುಬ್ಬಳ್ಳಿ ತಾಲೂಕಿನ ಹಳ್ಳಿಗಳಲ್ಲಿ ಅಕ್ರಮ ಸಾರಾಯಿ ಮಾರಾಟ ನಡೀತಾ ಇದ್ರು ಕೂಡ ಏನು ಕೊಟಗೊಂಡ ಹುಣಸಿ, ಕುಂದಗೋಳ ಕ್ರಾಸ್ ಹಾಗೆ ಅದರಗುಂಚಿ ಗ್ರಾಮಗಳಲ್ಲಿ ರಾಜಾರೋಷವಾಗಿಯೇ ಸಾರಾಯಿಯನ್ನ ಮಾರಾಟ ಮಾಡಲಾಗ್ತಾ ಇದೆ. ಆದ್ರೆ ಅಬಕಾರಿ ಇಲಾಖೆಯ ಅಧಿಕಾರಿಗಳಾಗಿರ್ಬೋದು ಅಥವಾ ಆರಕ್ಷಕ ಅಧಿಕಾರಿಗಳಾಗಿರ್ಬೋದು ಇವರ ವಿರುದ್ಧವಾಗಿ ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ತಾ ಇಲ್ಲ ಎಂಬುದಾಗಿ ಈಗ ಸಾರ್ವಜನಿಕರು ಅಬಕಾರಿ ಇಲಾಖೆಯ ಅಧಿಕಾರಿಗಳು ಜೊತೆಗೆ ಆರಕ್ಷಕ ಅಧಿಕಾರಿಗಳ ವಿರುದ್ಧ ಕಿಡಿಯನ್ನ ಕಾರ್ತಾ ಇರುವಂತದ್ದು. ಅಕ್ರಮ ಸಾರಾಯಿ ಮಾರಾಟಕ್ಕೆ ಕಡಿವಾಣವನ್ನ ಹಾಕಬೇಕು ಎಂಬುದಾಗಿ ಕೂಡ ಆಗ್ರಹಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ವರದಿಗಾರ ರಮೇಶ್ ಅವರು ಕೂಡ ಸಾಕಷ್ಟು ಮಾಹಿತಿಗಳನ್ನ ನೀಡಿದ್ರು. ರಾತ್ರಿಯ ವೇಳೆ ಆಗಿರ್ಬೋದು ಅಥವಾ ದಿನದ ವೇಳೆಯಲ್ಲಾಗಿರ್ಬೋದು ಈಗ ಏನು ಅಕ್ರಮವಾಗಿ ಒಂದು ಸಾರಾಯಿ ದಂಧೆಯನ್ನ ನಡೆಸಲಾಗ್ತಾ ಇದೆ. ಇದರಿಂದ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆಯಾಗ್ತಾ ಇದೆ, ಹೆಣ್ಣು ಮಕ್ಕಳಿಗೆ ತೊಂದರೆಯಾಗ್ತಾ ಇದೆ, ಮಕ್ಕಳಿಗೆ ತೊಂದರೆಯಾಗ್ತಾ ಇದೆ. ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ಅಬಕಾರಿ ಇಲಾಖೆಯ ಅಧಿಕಾರಿಗಳಾಗಿರ್ಬೋದು ಅಥವಾ ಪೊಲೀಸ್ ಇಲಾಖೆಯ ಅಧಿಕಾರಿಗಳಾಗಿರ್ಬೋದು ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ತಾ ಇಲ್ಲ ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. Nanti
ಗೋಡ ಕೊಡ ಒಳಗೇನು ಕೊಡ ಒಂದು ಗೋಡ ಕೊಡ ಒಳಗೇನು ಕೊಡ ಒಂದು ಗೋಡ ಕೊಡ ಒಳಗೇನು ಕೊಡ ಒಂದು ಗೋಡ ಕೊಡ ಒಳಗೇನು ಕೊಡ ಗೋಡ ಕೊಡ ಕ್ರ್ಯಾಶ್ ಕೋರ್ಸ್ ಅಂದರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್. ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಈ ಕೋರ್ಸ್ನ. 30 ಡೇಸಿಂದ 45 ಡೇಸು ಇರುತ್ತೆ ಕ್ರ್ಯಾಶ್ ಕೋರ್ಸು. ಬೆಳಗ್ಗೆ 8ರಿಂದ ಸಾಯಂಕಾಲ 8 ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ. ಪ್ರತಿ ಸಬ್ಜೆಕ್ಟು ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿ ಪ್ರತಿ ಸಬ್ಜೆಕ್ಟು ಕೂಡ 1.5 ಅವರ್ ಟೀಚಿಂಗ್ ಮಾಡ್ತೀವಿ, 90 ಮಿನಿಟ್ಸು. ಮತ್ತು ಡೈಲಿ ಟೆಸ್ಟು ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿದಿನನೂ. ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನು ಮಾಡ್ತೀವಿ, ಕಾನ್ಸೆಪ್ಟ್ ಮಾತ್ರನೇ ಹೇಳ್ಕೊಡ್ತೀವಿ. ನೀಟಿಗೆ ಬರೋ ಕಾನ್ಸೆಪ್ಟು, CETಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ 45 ದಿನದಲ್ಲಿ. ಅನ್ವಾಂಟೆಡ್ ಅವ್ರಿಗೆ ಚಾಪ್ಟರ್ಸ್ನ ಅವ್ರಿಗೆ ನಾವು ಓದಿಸಲ್ಲ. ಸೊ ಅದರಿಂದ ಏನಾಗುತ್ತೆ, 45 ದಿನದಲ್ಲಿ ಸಕ್ಸಸ್ ರೇಟು ಜಾಸ್ತಿ ಆಗುತ್ತೆ. ಯಾರು ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಅಂಥ ಒಂದು ಮಕ್ಕಳಿಗೆ ನಾವು ಖಂಡಿತ ನಾವು ಫೀಸಲ್ಲಿ ರಿಯಾಯಿತಿ ಇರುತ್ತೆ. ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಲ್ಲಿ, ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಲ್ಲಿ ರಿಯಾಯಿತಿ ಕೊಡ್ತೀವಿ. ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗುತ್ತೆ. ನಾವು ಕೂಡ ನಮ್ಮ ಫ್ಯಾಕಲ್ಟೀಸಿಂದ, ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಇರ್ತೀವಿ.